ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಯೂನಿಯನ್ ಬಜೆಟ್ ಬರ್ತಿದೆ. ಯೂನಿಯನ್ ಬಜೆಟ್ ಅಂದಾಗ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಪ್ರತಿ ಬಾರಿ ಬಜೆಟ್ನ ಸಂದರ್ಭದಲ್ಲಿ ಎಕ್ಸ್ಪರ್ಟ್ಗಳು ತಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ತಿಳಿಸ್ತಾರೆ. ಹಾಗೆ ಸಾಮಾನ್ಯ ಪ್ರಜೆಗಳಾದ ನಾವು ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಯೂನಿಯನ್ ಬಜೆಟ್ನಲ್ಲಿ ಇಟ್ಟಿರ್ತೀವಿ. ಈ ಬಾರಿ ಕೂಡ ಫೆಬ್ರವರಿ 1ಕ್ಕೆ ಯೂನಿಯನ್ ಬಜೆಟ್ನ ಅನೌನ್ಸ್ಮೆಂಟ್ ಆಗುತ್ತೆ. ಫೆಬ್ರವರಿ 1 ಭಾನುವಾರದ ದಿನ ಆಗಿರುತ್ತೆ. ಭಾನುವಾರ ಕೂಡ ಸ್ಟಾಕ್ ಮಾರ್ಕೆಟ್ ಓಪನ್ ಇರುತ್ತೆ. ಬಜೆಟ್ನಲ್ಲಿ ಅನೌನ್ಸ್ಮೆಂಟ್ ಯಾವ ರೀತಿಯಲ್ಲಿ ಬರುತ್ತೆ ಆ ರೀತಿಯಲ್ಲಿ ಮಾರ್ಕೆಟ್ ಕೂಡ ಟ್ರೇಡ್ ಆಗುತ್ತೆ. ಈ ಬಾರಿಯ ಬಜೆಟ್ನಿಂದ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾವೆಲ್ಲ ಸೆಕ್ಟರ್ಸ್ಗಳಿಗೆ ಈ ಒಂದು ಬಜೆಟ್ ಬೆನಿಫಿಷಿಯಲ್ ಆಗ್ಬೋದು, ಅದನ್ನ ಈ ಒಂದು ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಎಕ್ಸ್ಪೆಕ್ಟೇಷನ್ಸ್ ಏನೇ ಇರ್ಬೋದು, ಫೈನಾನ್ಸ್ ಮಿನಿಸ್ಟರ್ ಫೆಬ್ರವರಿ 1ಕ್ಕೆ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ಅದನ್ನ ಯಾರು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲನೇದಾಗಿ ಏನಿದು ಯೂನಿಯನ್ ಬಜೆಟ್ ಅಂದರೆ, ಪ್ರತಿ ವರ್ಷ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಗೌರ್ಮೆಂಟ್ ಏನು ಸ್ಪೆಂಡಿಂಗನ್ನು ಮಾಡ್ತಾರೆ, ಅವ್ರಿಗೇನು ರೆವೆನ್ಯೂ ಬರುತ್ತೆ, ಅದ್ರ ಬಗ್ಗೆ ಅವರು ಒಂದು ಫೋರ್ಕಾಸ್ಟನ್ನು ಅಥವಾ ಒಂದು ಬಜೆಟನ್ನು ತಯಾರು ಮಾಡ್ತಾರೆ. ಅದೇ ಯೂನಿಯನ್ ಬಜೆಟ್ ಆಗಿರುತ್ತೆ. ಫಿನಾನ್ಷಿಯಲ್ ಇಯರ್ ಅಂದಾಗ ಭಾರತದಲ್ಲಿ ಫಿನಾನ್ಷಿಯಲ್ ಇಯರ್ ಏಪ್ರಿಲ್ನಿಂದ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 31ಕ್ಕೆ ಆ ಒಂದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಸದ್ಯಕ್ಕೆ ನಾವು 2026ರ ಫಿನಾನ್ಷಿಯಲ್ ಇಯರ್ನ Q4ನಲ್ಲಿ ಇದ್ದೀವಿ. ಒಂದು ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲ್ನಲ್ಲಿ, ಅಂದರೆ ಏಪ್ರಿಲ್ನಿಂದ ಜೂನ್ವರೆಗೂ Q1 ಆಗಿರುತ್ತೆ. ಜುಲೈನಿಂದ ಸೆಪ್ಟೆಂಬರ್ Q2, ಅಕ್ಟೋಬರ್ನಿಂದ ಡಿಸೆಂಬರ್ Q3, ಜನವರಿಯಿಂದ ಮಾರ್ಚ್ Q4 ಆಗಿರುತ್ತೆ. ಈ 4 ಕ್ವಾರ್ಟರ್ಗಳನ್ನು ಸೇರಿ ಒಂದು ಫೈನಾನ್ಷಿಯಲ್ ಇಯರ್ ಆಗುತ್ತೆ. ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಗೌರ್ಮೆಂಟ್ ಯಾವ ರೀತಿಯ ಒಂದು ಎಕ್ಸ್ಪೆನ್ಸಸ್ಗಳನ್ನು ಮಾಡ್ತಾರೆ, ಅಂದರೆ ಅವ್ರಿಗೆ ಬರುವಂಥ ರೆವೆನ್ಯೂನಲ್ಲಿ ಯಾವ ರೀತಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮಾಡ್ತಾರೆ, ಅದನ್ನು ಅವರು ಯೂನಿಯನ್ ಬಜೆಟ್ನಲ್ಲಿ ಮಂಡನೆ ಮಾಡ್ತಾರೆ. ಬಜೆಟ್ನ ಶೆಡ್ಯೂಲನ್ನು ಅಬ್ಸರ್ವ್ ಮಾಡಿದಾಗ ಜನವರಿ 28 ಇವತ್ತಿನ ದಿನ ಬಜೆಟ್ ಸೆಷನ್ ಕಮೆನ್ಸ್ ಆಗಿದೆ. ಜನವರಿ 31ಕ್ಕೆ ಎಕಾನಾಮಿಕ್ ಸರ್ವೆಯ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಎಕಾನಾಮಿಕ್ ಸರ್ವೆ ಅಂದಾಗ ಈ ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ ಗೌರ್ಮೆಂಟ್ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಟಿದ್ರು, ಹಾಗೆ ಯಾವ ರೀತಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಮಾಡಿದ್ದಾರೆ, ಯಾವ ರೀತಿಯಲ್ಲಿ GST ಕಲೆಕ್ಷನ್ಸ್ ಆಗಿದೆ, ಅದೆಲ್ಲದರ ಬಗ್ಗೆ ಒಂದು ಸರ್ವೆ ಆಗಿರುತ್ತೆ. ಆ ಒಂದು ಸರ್ವೆಯ ಡೀಟೇಲ್ಸ್ ಜನವರಿ 31 ಶನಿವಾರ ರಿಲೀಸ್ ಆಗುತ್ತೆ. ಅಂದರೆ ಬಜೆಟ್ಗೂ ಒಂದು ದಿನದ ಮುಂಚೆ ಈ ಒಂದು ಎಕಾನಾಮಿಕ್ ಸರ್ವೆ ಡೀಟೇಲ್ಸ್ ಎಲ್ರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಫೆಬ್ರವರಿ 1ಕ್ಕೆ ಯೂನಿಯನ್ ಬಜೆಟ್ ಪ್ರೆಸೆಂಟೇಷನ್ ಇರುತ್ತೆ. ಬೆಳಿಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಪ್ರೆಸೆಂಟೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. 1ರಿಂದ 1.5 ಗಂಟೆಗಳ ಕಾಲ ಬಜೆಟ್ ಪ್ರೆಸೆಂಟೇಷನ್ ಇರುತ್ತೆ. ಈ ಒಂದು ಬಜೆಟ್ನಲ್ಲಿ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬರುತ್ತೆ ಅದಕ್ಕೆ ಆ ಪರ್ಟಿಕ್ಯುಲರ್ ಸೆಕ್ಟರ್ಸ್ಗಳು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಮಾರ್ಕೆಟ್ ಕೂಡ ಓಪನ್ ಇರೋದ್ರಿಂದ ಸಾಕಷ್ಟು ವೊಲಟಾಲಿಟಿಯನ್ನು ಮಾರ್ಕೆಟ್ನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಒಳ್ಳೆ ಬಜೆಟ್ ಬಂದರೆ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಬಜೆಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇಲ್ಲ ಅಂದರೆ ಯೂಶಲಿ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇರುತ್ತೆ. ಎಲೆಕ್ಷನ್ ಇಯರ್ ಅಂದಾಗ ಒಳ್ಳೆ ಒಂದು ಬಜೆಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಂಟ್ರೀಮ್ ಬಜೆಟ್ಸ್ ಸ್ಟ್ರಾಂಗ್ ಆಗಿ ಬರುತ್ತೆ. ಹಾಗೆ ಮುಂದಿನ ಫಿನಾನ್ಷಿಯಲ್ ಇಯರ್ನಲ್ಲಿ ಯಾವೆಲ್ಲ ಸ್ಟೇಟ್ಗಳು ಎಲೆಕ್ಷನ್ ಅನ್ನು ಫೇಸ್ ಮಾಡ್ತಾರೆ, ಆ ಸ್ಟೇಟ್ಗಳಿಗೆ ಒಳ್ಳೆ ಒಂದು ಬಜೆಟ್ ಅಲೋಕೇಶನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಲಾಸ್ಟ್ ಬಜೆಟ್ನಲ್ಲಿ ಬಿಹಾರ್ಗೆ ಒಳ್ಳೆ ಅಲೋಕೇಶನ್ ಸಿಕ್ಕಿತ್ತು. ಈ ಬಾರಿ ತಮಿಳುನಾಡು, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್ ಈ ರೀತಿಯ ಸ್ಟೇಟ್ಗಳಿಗೆ ಒಳ್ಳೆ ಒಂದು ಬಜೆಟ್ ಅಲೋಕೇಶನ್ಸ್ ಆಗ್ಬೋದು. ಬಜೆಟ್ನಿಂದ ಮೊದಲನೇ ಎಕ್ಸ್ಪೆಕ್ಟೇಷನ್ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗಳು ಪ್ರತಿಯೊಂದು ಬಜೆಟ್ನಲ್ಲಿ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಟಿರ್ತಾರೆ. ಕಳೆದ 2 ಬಜೆಟ್ಗಳಲ್ಲಿ ಒಳ್ಳೆ ಒಂದು ಔಟ್ಕಮ್ಮೆ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗಳಿಗೆ ಸಿಕ್ಕಿದೆ. ಗೌರ್ಮೆಂಟ್ ಹೊಸ ಒಂದು ಟ್ಯಾಕ್ಸ್ ರೆಜಿಮ್ನಲ್ಲಿ ಸಾಕಷ್ಟು ಟ್ಯಾಕ್ಸ್ ಕಟ್ಟನ್ನು ಮಾಡಿದ್ದಾರೆ. ಹಾಗೆ ಸ್ಲ್ಯಾಬ್ಸ್ಗಳನ್ನು ಕೂಡ ಚೇಂಜ್ ಮಾಡಿ ಹೊಸ ಟ್ಯಾಕ್ಸ್ ರೆಜಿಮ್ನಲ್ಲಿ ಯಾರೆಲ್ಲ 12 ಲಕ್ಷದ ಇನ್ಕಮನ್ನು ಪಡ್ಕೋತಿದ್ದಾರೆ ಅವರೆಲ್ಲರಿಗೂ ಕೂಡ ಟ್ಯಾಕ್ಸ್ ರಿಬೇಟ್ಸ್ ಸಿಗ್ತದೆ. ಬಟ್ ಆ ಒಂದು ಟ್ಯಾಕ್ಸ್ ರಿಬೇಟನ್ನು ಪಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ITR ಅನ್ನು ಫೈಲ್ ಮಾಡಬೇಕಾಗಿದೆ. ಈ ಬಾರಿ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಯಾವ ರೀತಿಯಲ್ಲಿ ಗೌರ್ಮೆಂಟ್ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅದು ನಮಗೆ ಫೆಬ್ರವರಿ 1ಕ್ಕೆ ಗೊತ್ತಾಗುತ್ತೆ. ಹೆಚ್ಚಿನ ಚೇಂಜಸ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಮೇ ಬಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇನ್ಕ್ರೀಸ್ ಆಗ್ಬೋದು. ಅದು ಬಿಟ್ಟರೆ ಸ್ಲ್ಯಾಬ್ಸ್ ಚೇಂಜ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸ್ತಿದೆ. ಹಾಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಬಂದಾಗ ನಾವೇನು GST ಪೇ ಮಾಡ್ತೀವಿ ಆ ಟ್ಯಾಕ್ಸಸ್ ಆಗಿರುತ್ತೆ. ಹಾಗೆ ಸಾಕಷ್ಟು ಕಾರ್ಪೊರೇಟ್ ಕಂಪನಿಗಳು ಕಾರ್ಪೊರೇಟ್ ಟ್ಯಾಕ್ಸ್ಗಳನ್ನು ಕೂಡ ಪೇ ಮಾಡ್ತಾರೆ. ಆಲ್ರೆಡಿ GST ರಿಫಾರ್ಮೇಷನ್ಸ್ ನವೆಂಬರ್ನಲ್ಲೇ ಆಗಿದೆ. GST ಸೆಗ್ಮೆಂಟ್ನಲ್ಲಿ ಕೂಡ ಹೆಚ್ಚಿನ ಒಂದು ಅನೌನ್ಸ್ಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಮೇಜರಾಗಿ ಫಿಸ್ಕಲ್ ಡೆಫಿಸಿಟ್ನ ಬಗ್ಗೆ ಕೆಲವೊಂದಿಷ್ಟು ಅನೌನ್ಸ್ಮೆಂಟ್ಗಳು ಬರ್ಬೋದು. ಕಳೆದ ಬಾರಿ ಫಿಸ್ಕಲ್ ಡೆಫಿಸಿಟ್ ಅಂದಾಗ ವಿತ್ತೀಯ ಕೊರತೆ ಅಂತ ಕರಿತೀವಿ. ಗೌರ್ಮೆಂಟ್ಗೇನು ಟ್ಯಾಕ್ಸ್ನ ಮೂಲಕ ರೆವೆನ್ಯೂ ಬರುತ್ತೆ, ಹಾಗೆ ಅವರು ಏನು ಖರ್ಚನ್ನು ಮಾಡ್ತಾರೆ ಅದರ ನಡುವಿನ ಡಿಫ್ರೆನ್ಸ್ ಏನಿರುತ್ತೆ ಅದು ವಿತ್ತೀಯ ಕೊರತೆ ಆಗಿರುತ್ತೆ. 10 ಲಕ್ಷ ಕೋಟಿಯ ಇನ್ಕಮ್ ಬರುತ್ತೆ ಅಂದಾಗ ಗೌರ್ಮೆಂಟ್ 12 ಲಕ್ಷ ಕೋಟಿಯ ಸ್ಪೆಂಡಿಂಗ್ ಅನ್ನು ಮಾಡಿದ್ರೆ 2 ಲಕ್ಷ ಕೋಟಿಯ ಡಿಫ್ರೆನ್ಸ್ ಏನು ಬರ್ತಿದೆ ಅದು ವಿತ್ತೀಯ ಕೊರತೆ ಆಗಿರುತ್ತೆ. ಆ ಒಂದು ಫಿಸ್ಕಲ್ ಡೆಫಿಸಿಟ್ ಅನ್ನ ಕಡಿಮೆ ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇದೆ. ಆ ರೀತಿಯಲ್ಲಿ ಫಿಸ್ಕಲ್ ಡೆಫಿಸಿಟ್ಸ್ ಕಡಿಮೆ ಆದರೆ ಅದು ಪಾಸಿಟಿವ್ ಸೈನ್ ಆಗುತ್ತೆ.
ಆ್ಯಂಡ್ ಯೂಶಲಿ ಪ್ರತಿ ಬಜೆಟ್ನಲ್ಲಿ MSME ಸೆಗ್ಮೆಂಟ್ಗೆ ಸಾಕಷ್ಟು ಅನೌನ್ಸ್ಮೆಂಟ್ಗಳು ಬರುತ್ತೆ. ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗಳಿಗೆ ಸಾಕಷ್ಟು ಲೋನ್ಸ್ಗಳನ್ನು ಪ್ರೊವೈಡ್ ಮಾಡೋದು, ರೂರಲ್ ಸೆಗ್ಮೆಂಟ್ನಲ್ಲಿ ಹೊಸದಾಗಿ ಯಾರೆಲ್ಲ ಈ ರೀತಿಯ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಲೋನ್ ಸಪೋರ್ಟನ್ನು ಪ್ರೊವೈಡ್ ಮಾಡೋದು, ಈ ರೀತಿಯಲ್ಲಿ ಅನೌನ್ಸ್ಮೆಂಟ್ಗಳು ಸಾಕಷ್ಟು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಟೈಮ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿರೋರಿಗೆ ಕೂಡ ಸಾಕಷ್ಟು ಲೋನ್ ಬೆನಿಫಿಟ್ಸನ್ನು ಪ್ರೊವೈಡ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಸೊ ಮೇಜರಾಗಿ ಜಾಬ್ ಕ್ರಿಯೇಷನನ್ನು ಮಾಡೋದು ಗೌರ್ಮೆಂಟ್ನ ಮೇಜರ್ ಬಜೆಟ್ ಸ್ಕೀಮ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ಗೂ ಕೂಡ ಹೆಚ್ಚಿನ ಅಲೋಕೇಶನ್ಸ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಕಳೆದ ಬಾರಿ 11.2 ಲಕ್ಷ ಕೋಟಿಯಷ್ಟು ಕೆಪೆಕ್ಸ್ ಬಜೆಟನ್ನು ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರು. ಸೊ ಕೆಪೆಕ್ಸ್ ಅಂದಾಗ ರೋಡ್ ಮೇಲೆ ಗೌರ್ಮೆಂಟ್ ಏನು ಸ್ಪೆಂಡ್ ಮಾಡ್ತಾರೆ, ರೈಲ್ವೇಸ್, ಡಿಫೆನ್ಸ್ ಕ್ಯಾಪಿಟಲ್ ಇದೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಬಾರಿ ಈ ಒಂದು ಅಮೌಂಟ್ 9ರಿಂದ 10% ಇನ್ಕ್ರೀಸ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡಬೇಕಾಗುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಡಿಕ್ಲೇರ್ ಆಗುತ್ತೆ ಅಂತ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆದಷ್ಟು ಕೂಡ ಇನ್ಫ್ರಾ ಸೆಗ್ಮೆಂಟ್ನ ಕಂಪನಿಗಳು ರೈಲ್ವೆ, ಡಿಫೆನ್ಸ್ ಈ ರೀತಿಯ ಸೆಕ್ಟರ್ಗಳಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಡಿಫೆನ್ಸ್ ಸ್ಪೆಂಡಿಂಗ್ ಕೂಡ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟಿ ಇದೆ. ಸೊ ರೀಸೆಂಟ್ ಫಿನಾನ್ಷಿಯಲ್ ಇಯರ್ನಲ್ಲಿ ಪಾಕಿಸ್ತಾನ ಜೊತೆಯಲ್ಲಿ ಕಾನ್ಫ್ಲಿಕ್ಟ್ ಆಗಿತ್ತು. ಈಗ ಬಾಂಗ್ಲಾದೇಶ ಕೂಡ ತನ್ನ ಒಂದು ಬುದ್ಧಿಯನ್ನು ತೋರಿಸ್ತಿದೆ. ಚೈನಾ ಯಾವಾಗಲೂ ಕೂಡ ಭಾರತದ ಬಾರ್ಡರ್ನಲ್ಲಿ ಕಿರಿಕ್ ಮಾಡ್ತಿರ್ತಾರೆ. ಸೊ ಆ ಒಂದು ರೀಸನ್ನಿಂದ ಭಾರತದ ಡಿಫೆನ್ಸನ್ನು ಸ್ಟ್ರೆಂಥೆನ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಆಗಿದೆ. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ಗೆ ಇನ್ನಷ್ಟು ಸ್ಟ್ರೆಂತ್ ಸಿಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆದ್ದರಿಂದ ಡಿಫೆನ್ಸ್ ಬಜೆಟ್ ಕೂಡ ಇನ್ಕ್ರೀಸ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಪ್ರತಿಯೊಂದು ಬಾರಿ ಬಜೆಟ್ ಅನೌನ್ಸ್ಮೆಂಟ್ ಬಂದಾಗ ರೈಲ್ವೆ ಹಾಗೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಬಜೆಟ್ ಅಲೋಕೇಶನ್ಸ್ ಆಗಲಿಲ್ಲ ಅಂದಾಗ ಆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ಕರೆಕ್ಷನ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಬಾರಿಯ ರೈಲ್ವೆ ಬಜೆಟ್ ಕೂಡ 10% ಇನ್ಕ್ರೀಸ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ರೈಲ್ವೆ ಸ್ಟಾಕ್ಗಳು ರೀಸೆಂಟ್ ಟೈಮ್ನಲ್ಲಿ ಸ್ಟ್ರಾಂಗ್ ಆಗಿ ಗೇನ್ ಕೂಡ ಆಗಿತ್ತು. ಬಟ್ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ಪ್ರೀ ಬಜೆಟ್ ರ್ಯಾಲಿ ನೋಡೋದಕ್ಕೆ ಸಿಗ್ತಿಲ್ಲ. ನೋಡಬೇಕಾಗುತ್ತೆ ರೈಲ್ವೇಸ್ಗೆ ಈ ಬಾರಿ ಗೌರ್ಮೆಂಟ್ ಎಷ್ಟು ಬಜೆಟನ್ನು ಅಲೋಕೇಟ್ ಮಾಡ್ತಾರೆ ಅಂತ. ಸೊ ಕಳೆದ ಬಾರಿ ರೈಲ್ವೆ ಬಜೆಟ್ ಅಷ್ಟು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಸೊ ನೋಡಬೇಕಾಗುತ್ತೆ ಈ ಬಾರಿ ರೈಲ್ವೇಸ್ಗೆ ಏನಾದರೂ ಒಳ್ಳೆ ಒಂದು ಬಜೆಟ್ ಅಲೋಕೇಟ್ ಆಗುತ್ತಾ ಅಂತ. ಸೊ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇರುವಂಥ ಫೀಲ್ಡ್ ಮೆಡಿಕಲ್ ಫೀಲ್ಡ್ ಆಗಿರುತ್ತೆ. PLI ಸ್ಕೀಮ್ನ ಅಂಡರಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಸೊ ಯಾರೆಲ್ಲ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ ಆ ರೀತಿಯ ಕಂಪನಿಗಳಿಗೆ ಗೌರ್ಮೆಂಟ್ PLI ಸ್ಕೀಮ್ನ ಅಂಡರಲ್ಲಿ ಇಷ್ಟು ಅಮೌಂಟ್ ಅಂತ ಸ್ಪೆಸಿಫಿಕಲಿ ಸಪೋರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಅಗ್ರಿಕಲ್ಚರ್, ಅಗ್ರಿಲಿಂಕ್ಡ್ ಸ್ಟಾಕ್ಗಳು ಕೂಡ ಫೋಕಸ್ನಲ್ಲಿ ಇರುತ್ತೆ. ಅಗ್ರಿಕಲ್ಚರಲ್ ಸ್ಪೆಂಡಿಂಗ್ ಕೂಡ 1.5 ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಸೀಡ್ ಬಿಲ್ಲನ್ನು ಕೂಡ ಇಂಟ್ರೊಡ್ಯೂಸ್ ಮಾಡುವಂಥ ಚಾನ್ಸ್ ಇದೆ. ಅದರ ಬಗ್ಗೆ ಅನೌನ್ಸ್ಮೆಂಟ್ ಬಜೆಟ್ನಲ್ಲಿ ಬರುವಂಥ ಚಾನ್ಸಸ್ಗಳು ಇರುತ್ತೆ. ಹಾಗೆ ಇನ್ನೊಂದು ಮೇಜರ್ ಸೆಕ್ಟರ್ ರಿಯಲ್ ಎಸ್ಟೇಟ್ ಸೆಕ್ಟರ್. ಪ್ರತಿ ಬಾರಿಯ ಬಜೆಟ್ನಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಸಾಕಷ್ಟು ಹೋಪನ್ನು ಇಟ್ಕೊಂಡಿರುತ್ತೆ. ಸೊ ಗೌರ್ಮೆಂಟ್ನ ಕಡೆಯಿಂದ ಅಫೋರ್ಡೆಬಲ್ ಹೌಸಿಂಗ್ ಸೆಗ್ಮೆಂಟ್ನಲ್ಲಿ ಅನೌನ್ಸ್ಮೆಂಟ್ಗಳು ಬರುತ್ತೆ. ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಏನಿಗೆ ಇನ್ಕ್ರೀಸ್ ಆಗ್ತದೆ ಸೊ ಅದನ್ನೇನಾದರೂ ಗೌರ್ಮೆಂಟ್ ರ್ಯಾಷನಲೈಸ್ ಮಾಡುತ್ತಾ, ಹಾಗೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ಗಳನ್ನು ಪ್ರೊವೈಡ್ ಮಾಡುತ್ತಾ, ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳು ಅಪ್ರೂವಲ್ ಸಿಗದೇನೆ ಸ್ಟಾಪ್ ಆಗಿರುತ್ತೆ. ಸೊ ಆ ರೀತಿಯ ಪ್ರಾಜೆಕ್ಟ್ಸ್ಗಳಿಗೆ ಅಪ್ರೂವಲ್ ಏನಾದರೂ ಸಿಗುತ್ತಾ, ಇನ್ಫ್ರಾಸ್ಟ್ರಕ್ಚರಲ್ ಬಜೆಟ್ ಇನ್ಕ್ರೀಸ್ ಆಗುತ್ತಾ ಅನ್ನುವಂಥ ಹೋಪ್ಸ್ ಇರುತ್ತೆ. ನೋಡಬೇಕಾಗುತ್ತೆ ಈ ಬಾರಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ಗೆ ಯಾವ ರೀತಿಯ ಅನೌನ್ಸ್ಮೆಂಟ್ಸ್ ಬರುತ್ತೆ ಅಂತ. ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಪ್ರತಿ ಸೆಗ್ಮೆಂಟ್ಗೆ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬರುತ್ತೆ, ಆ ಅನೌನ್ಸ್ಮೆಂಟ್ಗಳು ಆ ಸೆಕ್ಟರ್ಗೆ ಬೆನಿಫಿಷಿಯಲ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಆ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಅನೌನ್ಸ್ಮೆಂಟ್ಗಳು ಬರ್ತಾ ಹೋದಂಗೆ ಮಾರ್ಕೆಟ್ನಲ್ಲಿ ನಮಗೆ ಫ್ಲಕ್ಚುಯೇಷನ್ಸ್ ಕೂಡ ಕಾಣಿಸುತ್ತೆ. ಸೊ ಗ್ಲೋಬಲ್ ಎಂಗೇಜ್ಮೆಂಟನ್ನು ಇನ್ಕ್ರೀಸ್ ಮಾಡೋದು ಕೂಡ ಗೌರ್ಮೆಂಟ್ನ ಉದ್ದೇಶ ಆಗಿದೆ. US ಟ್ಯಾರಿಫ್ಸನ್ನು ಹಾಕ್ತಿರೋದ್ರಿಂದ ಎಕ್ಸ್ಪೋರ್ಟನ್ನು ನಾವು ಸ್ಟ್ರೆಂಥೆನ್ ಮಾಡಬೇಕಾಗುತ್ತೆ. ಆಲ್ರೆಡಿ ಯುರೋಪಿಯನ್ ಯೂನಿಯನ್ನ ಜೊತೆಯಲ್ಲಿ ಟ್ರೇಡ್ ಡೀಲ್ಗಳು ಸೈನ್ ಆಗಿದೆ. ಇನ್ನು ಸಣ್ಣ ಪುಟ್ಟ ದೇಶಗಳ ಜೊತೆಯಲ್ಲಿ ಟ್ರೇಡ್ ಡೀಲ್ಗಳನ್ನು ಮಾಡಿಕೊಂಡು ನಮ್ಮ ಒಂದು ಎಕ್ಸ್ಪೋರ್ಟ್ ನಂಬರ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಹಾಗೆ FDI ಇನ್ವೆಸ್ಟ್ಮೆಂಟನ್ನು ಕೂಡ ಇನ್ಕ್ರೀಸ್ ಮಾಡುವಂಥ ಪ್ರಯತ್ನವನ್ನು ಗೌರ್ಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈಗ ಟ್ರೆಂಡ್ನಲ್ಲಿರುವಂಥ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಜನರೇಟಿವ್ AI, ಏಜೆಂಟಿಕ್ AI ಈ ರೀತಿಯ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಕಂಪನಿಗಳಿಗೆ ಕೂಡ ಸಾಕಷ್ಟು ಸಪೋರ್ಟ್ ಗೌರ್ಮೆಂಟ್ನ ಕಡೆಯಿಂದ ಸಿಗ್ಬೋದು. ಹಾಗೆ ರೊಬೋಟಿಕ್ಸ್ ಸೆಗ್ಮೆಂಟ್ಗೂ ಕೂಡ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ನ ಕಡೆಯಿಂದ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನೊಂದು ಸೆಕ್ಟರ್ ಸೆಮಿಕಂಡಕ್ಟರ್ಸ್. ಆಲ್ರೆಡಿ ಸೆಮಿಕಂಡಕ್ಟರ್ ಸೆಗ್ಮೆಂಟ್ಗೆ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಗೌರ್ಮೆಂಟ್ ಮಾಡ್ತಿದ್ದಾರೆ. ಹಾಗೆ ಯಾವೆಲ್ಲ ಕಂಪನಿಗಳು ಭಾರತದಲ್ಲಿ ಸೆಮಿಕಂಡಕ್ಟರ್ ಚಿಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಗೌರ್ಮೆಂಟ್ ಸಪೋರ್ಟ್ ಸಿಗ್ತದೆ. ಸೊ ಈ ಒಂದು ಸ್ಕೀಮ್ನ ಅಂಡರಲ್ಲಿ ಇನ್ನಷ್ಟು ಕಂಪನಿಗಳನ್ನು ತರುವಂಥ ಉದ್ದೇಶವನ್ನು ಗೌರ್ಮೆಂಟ್ ಹೊಂದಿದೆ. ಇನ್ನೂ ಸಾಕಷ್ಟು ಕಂಪನಿಗಳಿಗೆ ಸೆಮಿಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಮೇಜರ್ ಸೆಕ್ಟರ್ ಗ್ರೀನ್ ಎನರ್ಜಿ ಸೆಗ್ಮೆಂಟ್.
ಸೊ ಪ್ರತಿ ಬಜೆಟ್ನಲ್ಲಿ ಗ್ರೀನ್ ಎನರ್ಜಿ ಸೆಗ್ಮೆಂಟ್ಗೆ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ಗಳು ಬರ್ತಿದೆ. ಹಾಗೆ ಬಜೆಟ್ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಸ್ಟ್ರಾಂಗ್ ಅನೌನ್ಸ್ಮೆಂಟ್ಗಳು ಗ್ರೀನ್ ಎನರ್ಜಿ ಸೆಗ್ಮೆಂಟ್ನಲ್ಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಕೆಮಿಕಲ್ ಮತ್ತು ಫರ್ಟಿಲೈಸರ್ ಸೆಗ್ಮೆಂಟ್ ಕೂಡ ಸಾಕಷ್ಟು ಹೋಪನ್ನು ಇಟ್ಕೊಂಡಿದೆ. ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ರೀಸೆಂಟ್ ಟೈಮ್ನಲ್ಲಿ ಯಾವುದೇ ರೀತಿಯ ಮೊಮೆಂಟಮ್ ಕಾಣಿಸ್ತಿಲ್ಲ. ಸೊ ಗೌರ್ಮೆಂಟ್ನ ಕಡೆಯಿಂದ ಒಂದು ಸ್ಟ್ರಾಂಗ್ ಅನೌನ್ಸ್ಮೆಂಟ್ ಈ ಸೆಕ್ಟರ್ಗೆ ಬಂದರೆ ಈ ಸ್ಟಾಕ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಕಳೆದ 2-3 ಬಜೆಟ್ಗಳಿಂದ ಆ ರೀತಿಯ ಒಂದು ಅನೌನ್ಸ್ಮೆಂಟ್ ಬರ್ತಿರೋದು ಕಾಣಿಸ್ತಿಲ್ಲ. ಹಾಗೆ ಫೈನಲ್ ಆಗಿ ಇನ್ಶೂರೆನ್ಸ್ ಸೆಕ್ಟರ್ GST ಏನೋ ಕಡಿಮೆ ಆಗಿದೆ. ಬಟ್ ಇನ್ಶೂರೆನ್ಸ್ ಸೆಕ್ಟರ್ಗೆ ಇನ್ನಷ್ಟು ಸಪೋರ್ಟ್ ಬೇಕಾಗುತ್ತೆ. ಸೊ ಆ ಒಂದು ಸಪೋರ್ಟನ್ನು ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾರಾ, ಅದನ್ನು ಕೂಡ ಈ ಒಂದು ಬಜೆಟ್ನಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಬಜೆಟ್ನಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗುತ್ತಾ, ಅದು ನಮಗೆ ಫೆಬ್ರವರಿ 1ಕ್ಕೆ ಗೊತ್ತಾಗುತ್ತೆ. ಸೊ ಈ ಬಜೆಟ್ ಎಕ್ಸ್ಪೆಕ್ಟೇಷನ್ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.